ಸಂಗೀತ ಬಾ ಹೋಗೋಣ. ಇವತ್ತು ಹೇಳಿದ್ದೀನಿ ಅವರು ಬರ್ತಾರೆ. ಇವತ್ತು ನ್ಯಾಯ ಪಂಚಾಯಿತಿ ಐತೆ, ಹಂಚ್ಕೊಬಿಡೋಣ. ನಮ್ದೆಷ್ಟು ಬರುತ್ತೆ ಬರಲಿ, ಅದನ್ನೆಲ್ಲ ಮುಂದೆಗಡೆದೆಲ್ಲ ತೆಗೆಸ್ಬಿಟ್ಟು ನಾವು ಅಂಗಡಿ ರೂಮ್ ಮಾಡಿಸ್ಕೊಬಿಡೋಣ. ಅಂಗಡಿ ರೂಮ್ ಮಾಡಿ ಯಾರಿಗಾನ ಬಾಡಿಗೆ ಕೊಡೋಣ. ಸುಮ್ಮನೆ ಬಾಡಿಗೆನಾದರೂ ಬರುತ್ತೆ. ಬಾ ಸುಮ್ಮನೆ ಹೋಗೋಣ. ಇವಾಗ ಹೇಳಿದ್ದೆ, ಈಗ ಬರ್ತಾರೆ. ಅಲ್ಲ ರೀ, ನಮ್ಮ ಜನ ಊರ ಏನಂತಾರೆ, ಅಯ್ಯೋ ನೋಡಪ್ಪ ದೇವ್ರು ಇಷ್ಟೊಂದು ಕೊಟ್ಟಿದ್ರು, ಇವ್ರಿಗೆ ಏನು ಆಸೆ. ನೋಡು, ಮನೆ ಕಟ್ಕೊಂಡವ್ರೆ, 2 ಮನೆ ಕಟ್ಕೊಂಡವ್ರೆ, ದೊಡ್ಡದಾಗ ಮನೆ ಕಟ್ಕೊಂಡವ್ರೆ, ಕಾರ್ ತಗೊಂಡವ್ರೆ. ಅಲ್ಲ ಊರಿಗೆ ಭಾಗ ಕೊಡಬೇಕು ಅಂತ ಬಂದವರಲ್ಲ ಮನೆಗೆ ಅಂತ ಜನ ನಮ್ಮನ್ನ ಹೆಂಗಂತಾರೆ ಕಣ್ರಿ. ಬಿಡ್ರಿ ಅತ್ಲಾಗ ಹೋಗ್ಲಿ. ಅವನು ಮಾಡಿದ್ದವನು ಅನ್ಭವಿಸ್ತಾನೆ. ಯಾಕೆ ಸುಮ್ಮನೆ ನಾವು ಸ್ವಲ್ಪ ಅನುಸರಿಸ್ಕೋಬೇಕು. ನಾನು ಯಾತು ಬಿಡಲ್ವೇ? ನೀನು ತಿಳ್ಕೊಂಡಿದ್ಯಾ ಸಂಗೀತ? ನಾನು ಇಲ್ಲೋಡ ಮನೆಯಾಗಲ ಪಾತ್ರೆ ಸಾಮಾನು ನಮ್ಮಮ್ಮ ಇರೋ ಏನು ತಾಣಿದ್ದು ಪಾತ್ರೆ ಸಾಮಾನುಗಳೆಲ್ಲ ಇದಾವಲ್ಲ, ಅವು ಏನು ಬಿಡೋದಿಲ್ಲ. ಅಮ್ಮನ ಪಾತ್ರೆ ಸಾಮಾನೆಲ್ಲ ನಾವು ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ವಿ. ಎಲ್ಲ ಹೊಸ ಮನೆಗೆ ಹೊಸ ತಗೊಂಡ್ವಲ್ಲ, ಎಲ್ಲ ಅಲ್ಲೇ ಇದೆ. ಹಂಚ್ಕೊಂಡಾಗ ನೀನು ತಗೊಂಬಂತ್ರಪ್ಪ ಅಂತ ಹೇಳಿ ತಮ್ಮಯ್ಯ. ಅವನಿಗೂ ಕೊಡ್ಬೇಕು, ನಿನ್ನ ತಮ್ಮ ಅವನೆಂತನು, ಅವನಿಗೂ ಕೊಡಬೇಕು ಅಂತ ಹೇಳಿತ್ತು. ಅದಕ್ಕೆ ಎಲ್ಲ ಅಲ್ಲೇ ಇದ್ದಾವೆ. ಒಂದು ಸ್ಪೂನ್ ಸಮೇತ ನಾನು ಬಿಟ್ಟು ಬರಲ್ಲ. ಏನು ಅಪ್ಪನ ಆಸ್ತಿ ಏನೈತೆ, ನಾವು ಅಪ್ಪ ಸಂಪಳಿಸಿರೋದು ಏನೈತೆ ಅದನ್ನು ಮಾತ್ರ ನಾನು ಬಿಡೋದಿಲ್ಲ ಅಂದರೆ ನಾನು ಒಂದು ದಡಿದ ಜಾಗನೂ ಅವ್ನಿಗೆ ಬಿಡೋದಿಲ್ಲ ಕಣೆ. ಅದೇನಾಗುತ್ತಾ ಆಗಲಿ. ಅವನು ನನ್ನ ಹತ್ರ ಒಳ್ಳೆ ಅನುತನದಿಂದ ಇದ್ದಿದ್ರೆ, ಒಳ್ಳೆ ರೀತಿಯಿಂದ ನಾನು ಏನು ಬೇಕಾದ್ರೂ ಮಾಡ್ತಿದ್ದೆ. ಇವತ್ತು ಮನೆ ಕೊಡೋ ಅಷ್ಟು ನನಗೆ ಧೈರ್ಯ ಇತ್ತು. ಅವನಿಗೆ ಮನೆ ಕಟ್ಟಿಸ್ಕೊಡ್ತಿದ್ದೆ, ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಹೇಳಿ. ಬೇಕಾದರೆ ಸ್ವಲ್ಪ 1-2 ರೂಮು, ಹಾಲು ಅಡುಗೆ ಮನೆ, ದೇವ್ರ ಮನೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅವಾಗ ಅವನು ಚೆನ್ನಾಗಿದ್ದಾಗ. ಆದರೆ ಈ ರೀತಿ ಕಚಡ ಬುದ್ಧಿ ಮಾಡಿದ್ರೆ ಇಂಥವ್ರಿಗೆ ಮನೆ ಮಾಡಿಕೊಟ್ರೆ ಆಮೇಲೆ ನಮ್ಮನ್ನು ನಡಿಕಾಕೊಂಡು ತುಳಿತಾರ ಅಂತ ನನ್ನ ಮಕ್ಕಳು ಇವರೆಲ್ಲನ. ಬಾರಪ್ಪ, ಎಲ್ಲರೂ ಬಂದವ್ರೆ. ನಾಳೆ ಹೇಳಿದ್ದೆ ಅವ್ರ ಗೌಡ್ರಿಗೆ, ಬಂದವ್ರು ಬಾ. ಬಾರಣ ಅಂತ ಹೇಳಿದ್ದೆ, ಬಂದೈತಿ. ಅದಕ್ಕೆ ಕರ್ಕೊಬರೋಗಮ್ಮ ಅಂತ ಅವ್ರ ಮನೆಯಾಗೇನೆ ಅಲ್ಲೇ ಕುಕ್ಕಣಿತಾಗ ಇಲ್ಲೇ ಮಾತಾಡೋಣ ಬರ್ರಿ ಅಂತೇಳಿ ನಾನು ಹೇಳಿ ಬಂದಿದ್ನಿ. ಒಂದಿಬ್ಬರಳ ಇದ್ದಾರೆ, ಬಾ ಹೋಗಿ ಬರೋದೆ. ನಾನಿನ್ನೇನು ಬರೋಣ. ನೀನು ಬರಲಿಲ್ಲ ಅಂತಂದ್ರೆ ನಾನಂತೂ ಬಿಡೋದಿಲ್ಲ. ನಮ್ಮ ಅಪ್ಪನ ಆಸ್ತಿ ಏನೈತಿ, ಯಾರೇ ಆಗ್ಲೇಳು ಅಪ್ಪನ ಆಸ್ತಿ ಸ್ವಲ್ಪ ಇರ್ಲೇಳು, ಒಂದಡಿ ಜಾಗ ಬರಲೇಳು ತಗೊಂತಾರೆ. ಎಷ್ಟಾನಾಗಿರ್ಲೇಳು, ಅರ್ಧ ಸೈಟ್ ಬರಲೇಳು, ಯಾರು ಬಿಡೋದಿಲ್ಲ, ತಗೊಂತಾರೆ ಎಷ್ಟಾನ ಬರಲಿ. ಅಪ್ಪನ ಆಸ್ತಿಲಿ ಭಾಗ ಬೇಕೇ ಬೇಕು ಸಂಗೀತ. ಯಾರು ಬಿಡಲ್ಲ. ಎಷ್ಟೇ ಐತಿ ಅಂದರೆ ಯಾರು ಅಪ್ಪನ ಆಸ್ತಿ ಬಿಟ್ಕೊಡೋಕ್ಕೆ ಯಾರು ಇಷ್ಟಪಡಲ್ಲ. ಯಾರೋ ಒಬ್ಬೊಬ್ರು ಅಷ್ಟೇ ತಿಳ್ಕೊಂಡು ಬಿಡೋದು. ಆದರೆ ನಾನು ಬಿಡ್ತಿದ್ದೆ, ತಿಳ್ಕೊಂಡು ಬಿಡು ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಹೇಳಿ ನಾನು ಬಿಡ್ತಿದ್ದೆ. ಆದರೆ ಅವ್ನು ಇಂಥದ್ದು ಕೇಣಿ ಸೋಣಿ ಮಾಡ್ತಾ ಇದ್ದಾನೆ, ನನ್ನ ಕೆಲಸ ಕೆಡಿಸ್ಬೇಕು ಅಂತ ನೋಡ್ತಾ ಇದ್ದಾನೆ ಅಂತ ಅಂದಮೇಲೆ ನಾನು ಯಾಕೆ ಬಿಡಬೇಕು ಅಂಥವ್ನಿಗೆ ನಾನು ಬಿಟ್ಟರೆ ನನ್ನ ಚಪ್ಪಲಿ ಕೊಟ್ಟು ನಾನು ಹೊಡಿಸ್ಕೊಳಂಗೆ ಆಗುತ್ತೆ ಅವನಿಗೆ. ಅವ್ನು ಭಾಳ ನನಗೆ ದ್ರೋಹ ಮಾಡ್ತಾ ಇದ್ದಾನೆ. ಅಲ್ಲ, ನಾನು ಎಷ್ಟು ಒಳ್ಳೇದು ಮಾಡಿದ್ರು ಅವನು ಸ್ವಲ್ಪನೂ ನೆನೆಸ್ಕೊಂತಾ ಇಲ್ಲ ಅಂದಮೇಲೆ ಇವತ್ತು ಎಷ್ಟು ಬೇಜಾರಾಗುತ್ತೆ ಸಂಗೀತ. ನೀನೇ ಯೋಚನೆ ಮಾಡು. ಅವನು ಮಾಡಿರೋದು ಸರಿನೋ ತಪ್ಪಂತ ಯೋಚನೆ ಮಾಡು. ನೀನು ಬಿಡು ಹೋಗ್ಲಿ ಅಂತ ಹೇಳ್ತಾ ಇದೆಯಾ, ನಿನ್ನ ಬಾಯಾಗ ಬರೇ ಅದೇ ಬರುತ್ತಲ್ಲ ಸಂಗೀತ. ಯಾವಾಗಲೂ ಬಿಡು ಅತ್ಲಾಗ ಹೋಗ್ಲಿ ಅಂತ ಅಂದರೆ ನಿನಗೇನೆಂದ್ರೂ ಗೊತ್ತಾಗೋದಿಲ್ಲ ಸಂಗೀತ. ಬಾರಪ್ಪ ಹೋಗೋಣ, ಬಾ ಹೋಗೋಣ. ನಾನು ಬಂದಿದ್ದಲ್ಲ, ಅಲ್ಲಿ ಬಂದರು ಏನೋ ಅನ್ಕೊಂಡು ಬಂದವ್ರೇನಪ್ಪ ಅಲ್ಲಿನಿ. ಬಂದವ್ರಲ್ಲ ಮಕ್ಕಯ್ಯ, ಬಾ. ನಾನು ಅದಕ್ಕೇನೆ ಅಮ್ಮಯ್ಯ ಅವ್ರು ಯಾರಿಗೋ ಇಬ್ಬರಿಗೆ ಬಂದಿತ್ತಂತೆ, ಅದಕ್ಕೆ ನೀನು ಒಬ್ಳು ಇರಲಿ ಅಂತ ಹೇಳಿ ಅದಕ್ಕೆ ನಾನು ಕರೆದು ಬಂದು. ಯಾರಮ್ಮ ಯಾರ್ಯಾರು ಬಂದವ್ರಿ? ಗೌಡ್ರನ್ನ ಪಾಟ್ಲಿಂಗಣ್ಣ ಇಬ್ಬರಳು ಬಂದವ್ರೆ. ಅದಕ್ಕೇನೆ ನಾನು ಬಂದು ಬರ್ರಿ ಹೋಗೋಣ. ಹೋಗಿ ಅದೇನು ಬಗೆಹರಿಸ್ಕೊಂಡು ಈಗಳಪ್ಪ ಏನಾಗ್ಲೇಳು ನಾವು ನಿಮ್ಮ ತಕ್ಕ ಬಿಡ್ರಿ, ನಾವು ಬಗೆಹರಿಸ್ಕೊಂಡು ಸುಮ್ಮನೆ ಆಗ್ತೀವಿ, ತಲೆನಾವೇ ತಪ್ಪಿಸ್ಕೊಬಿಡ್ತೀವಿ. ನಿಮ್ಮ ತಗೊಂಡ್ರಿ ಯಾವ್ದು ಇರಲ್ಲ, ನಾವು ಜವಾಬ್ದಾರಿ ಎಂಬತ್ತು ತಪ್ಪಿಸ್ಕೊಂಡ್ರಿ. ಎಲ್ಲ ಐತೆ ಕೊಡಲಿಲ್ಲ ಅಂಬದೇ ಬೇಡ. ಈಗ ಯಾಕ ಇಬ್ರು ಗಂಡು ಮಕ್ಳು ಇದ್ದಾರೆ ಅಂದರೆ ಅದು ಏನೇ ಇರಲಿ ಅವಳು ಒಂದೊಂದು ಚಮಚ ಬರಲೇಳು, ಪಾತ್ರ ಸಾಮಾನಿಂದ ಹಿಡ್ದು ಯಾತ ಆಸ್ತಿಗೆ ಆಗ್ಲೇಳು. ಸಾಕು ಯೋಟನ ಬರಲೇಳು, ಒಂದೊಂದು ರೂಮ್ ಬರಲೇಳು. ಹಂಚ್ಕೊಡೋದು ನಿನ್ನ ಕರ್ತವ್ಯ ಐತಿ, ನೀನು ಹಂಚ್ಕೊಟ್ಬಿಡ್ಬೇಕು, ನಿನ್ನ ಜವಾಬ್ದಾರಿ ತಪ್ಪಿಸ್ಕೆ ಬಿಡ್ಬೇಕು ಅಷ್ಟೇ. ಅಲ್ಲ ಅವ್ನು ಒಳ್ಳೆ ರೀತಿ ಎಂದಿದ್ದಿದ್ರೆ ಮಾಡಿಸ್ಕೋಬೋದಾಗಿತ್ತು. ಇವತ್ತು ಅವ್ನು ಹೆಂಗೆ ಬೇಕಂಗೆ ಮಾತಾಡಿದ್ದಾನೆ ಅಂದಮೇಲೆ ಇವನು ಯಾತಕ್ಕೆ ಬಿಟ್ಟವನು ನೋಡ. ಯಾಕೆ ಹೆಂಗೆ ಮಾತಾಡ್ಯವನಿ? ನಾವು ಹೆಂಗೆ ಬಿಡೋಣ, ಬಿಡೋದಿಲ್ಲ ಅಂತ ಹೇಳಿದ್ನಪ್ಪ. ಅದಕ್ಕೆ ನಾನು ಬಾ ಅಂತಂದು ಬಂದಮ್ಮ. ನಾನು ಬಿಡತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಯಾರನ್ನ ಏನಂತಾರೆ ನಮ್ಮ ಊರಾಗೆ, ಅಯ್ಯೋ ಅಷ್ಟೊಂದಿದ್ರು ನೋಡಪ್ಪ ಇವಾಗ ಹೆಂಗೆ ಬಂದವ್ರೆ, ಬೇಕೇ ಬೇಕು ಅಂತ ಹೇಳಿ ಅವ್ರ ಅಣ್ಣ ಯಾವ್ದಾನು ನೋಡಪ್ಪ ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಬಿಲ್ಲ. ಬಿಡತ್ತ ಹೋದ್ರು ಹೋಗ್ಲಿ, ತಮ್ಮ ಕೊಡೋಣ, ತಮ್ಮ ತಾನೇ ಅವನೇನು ಬೇರೆ ಯಾರು ಅಲ್ಲ ಅಂತೇಳಿ ಅರ್ಥ ಮಾಡ್ಕೊಂಬಿಲ್ವಲ್ಲ. ಮಸ್ತಾಗೈತೆ. ಇರೋಂಥರ್ಗೆ ಆಸೆ ಬರುತ್ತೆ, ಇಲ್ದಂತಾರೆ ಹೆಂಗೆ ಸುಮ್ಮನೆ ಆಗ್ತಾರೆ. ನಾನು ಇರೋಂಥರ್ಗೆ ಆಸೆ ಅಂತ ಮಾತಾಡ್ತಾರೆ. ಬಿಡಪ್ಪ ಅತ್ತ ಹೋಗ್ಲಿ ಅಂತ ನಾನು ಬಿಡು. ನೀನು ಇವಾಗ ಯಾಕೆ ಈಗ ಬಂದಿರೋದನ್ನ ಯಾಕೆ ಆಗಲಿ ಬೇಡ ಅನ್ನಬಾರ್ದು ಸಂಗೀತಮ್ಮ. ಸುಮ್ಕೆ ಯಾನೇ ಆಗಲಿ ಹೇಳು. ಈಗ ಅದು ತಾತನ ಆಸ್ತಿ ಮತ್ತು ತಾತನ ಆಸ್ತಿ ಅಂದಮೇಲೆ ನೀನು ತಗೊಂಬ್ಲೇಬೇಕು. ನಿಮ್ಮ ಅಪ್ಪನ ಆಸ್ತಿ ಅಂದಮೇಲೆ ತಗೊಂಡ್ರೆ ಅವನಿಗೆ ಮುಂದೆ ಒಳ್ಳೇದಾಗುತ್ತೆ. ಯೋಟನ ಬರಲಿ, ಸುಮ್ಮನೆ ಯಾಕೆ ಬಿಡ್ತೀರಿ ನೀವು?
ಈಗಳಮ್ಮ ತಿರ್ಗಿ ಬಿಟ್ಟಿವಿ ಅಂತ ಇವ್ನು ನಂಬೋದು ಬೇಡ. ಹಾಂ, ಅವ್ನು ತಿರ್ಗಾ ನೀನು ಯಾಕೆ ಬಿಟ್ಟು ಹಿಂಗೆ ಹಿಂಗೆ ಅಂತ ಅವ್ನು ನಂಬೋದು ಬೇಡ. ಅದನ್ನ ಯಾರು ನೆನ್ಸೋದು ಇಲ್ಲ. ಇವಾಗ ಯಾಕಮ್ಮ ನಮ್ಮ ಜವಾಬ್ದಾರಿ ನಾವು ತಪ್ಪಿಸ್ಕೊಂಡ್ರೆ ಯಾವುದಿರಲ್ಲ ಕಣಮ್ಲಸ್ ಮಕ್ಕ. ಇವ್ನು ನನಗೆ ಯಮ್ಮ ನೋಡಮ್ಮ ನಾನು ಬಿಟ್ಟೈನಿ ಅವ್ನು ನನ್ನ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಬಲ್ಲ ಅಂತ ಇವನು ಅಂತಾನೆ. ಅವ್ನು ಯಾರಿಗೆ ಬೇಕು, ಅವ್ನದೇನು ಬೇಡ ನನಗೆ ಅಂತ ಅವನು ಅಂತಾನೆ. ಯಾರು ತಗಂತ ನಾವು ಇದು ಮಾಡೋಣಮ್ಮ. ಇವಾಗ ಒಂದೇ ಕಂಟು ಬರ್ಲಾಳು, ಇಬ್ಬರೊಳಗೂ ಹಂಚ್ಕೊಟ್ಟು ನಡಿಯಂತೀನಿ ಅಷ್ಟೇನಿ. ಯೋಟನೋ ಬರ್ಲಾಳು ಅಲ್ವಿ, ಅದು ಈಟನ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರ ಅವನು. ಯೋಟ ಇವಾಗ ಅದೇನು ಅಪ್ಪನ ಸೊತ್ತು ಏನಾಯ್ತು ಅದು ಹಂಚ್ಕೊಡ್ತೀವಿ. ಈಟನ ಇಲ್ಲ ಅಂತಂದರೆ ಮನೆ ನಾವೇನು ಮಾಡೋಣಮ್ಮ, ಏನು ಹೊಲ ಇಲ್ಲ ಏನಿಲ್ಲ, ಇರೋದೊಂದಿಟ್ಟು ಮನೆಯಾಗೇನೆ ಒಂದಿಟ್ಟು ಹಂಚ್ಕೊಡ್ತೀವಿ ಅಷ್ಟೇನೆ. ಹೊಲ ಇದ್ದಿದ್ರೆ ಬಿಡಪ್ಪ ಕೊಡ್ತೀವಿ ಅನ್ಬೋದಾಗಿತ್ತು. ಹೊಲ ಇದ್ದಿದ್ರು ಬಿಡ್ತಿರ್ಲಿಲ್ಲ ನಾನು. ಏನು ಬಿಡೋದಿಲ್ಲ, ಎಲ್ಲ ಪಾತ್ರೆ ಸಾಮಾನು ಅಲ್ಲಿರೋವೆಲ್ಲ ಹಂಚ್ಕೊಡಮ್ಮ. ಒಂದು ಚಮಚ ಬರ್ಲಳಿ ಎಲ್ಲ ಹಂಚ್ಕೊಡು. ತಗೊಂಡು ಹೋಗ್ತೀನಿ, ತಾಂಬತ್ತೀನಿ ನಾನು. ಏನನ್ನಾಗಲಿ ಬಿಡಬಾರ್ದು ಅಲ್ವೇನಕ್ಕ. ಬಿಟ್ಟು ಅಷ್ಟು ನಮ್ಮನ್ನೇ ಸದಾ ತಗೊಂಡು ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ, ಹೆಂಗೆ ಬೇಕಾದ್ರೂ ನೋಡ್ತಾರೆ. ನಮ್ಮನ್ನು ಯಾವ ದೃಷ್ಟಿಯಾಗ ನೋಡ್ತಾನೆ ಗೊತ್ತೈತೆ ಅವನು. ಸ್ವಲ್ಪನಾದರೂ ಅನುಸರಿಸಲ್ಲ, ಸ್ವಲ್ಪನಾದರೂ ನಮ್ಮ ಮೇಲೆ ಸ್ವಲ್ಪನಾದರೂ ಅವನಿಗೆ ಕರುಣೆ ಎಂಬುದು ಇಲ್ಲ. ಏನೋ ನಮ್ಮ ಅಣ್ಣ ಇರು ಅಂಬೋದು ಒಂದು ಸ್ವಲ್ಪನೂ ಸ್ವಾಭಿಮಾನ ಇಲ್ಲ. ಅವ್ರಿಬ್ರೊಳಗೂ ಅಷ್ಟೇ ಅಪ್ಪ, ಹೆಂಗೆ ಬೇಕಾಗಿ ಮಾತಾಡ್ತಾರೆ ಗಂಡ ಹೆಂಡತಿ ಇಬ್ರು. ಹೇಳತ್ಲಾಗೆ ಏನು ಮನುಷ್ಯರೋ ಏನೋ. ಯಾಕಪ್ಪ ಯಾಕ ಸುಮ್ಮನೆ ನೀನು ಹಂಚ್ಕೊಂಡು ಹಂಚ್ಕೊಟ್ರಿ ಯಾವ್ದು ಇರಲ್ಲತ್ತ. ಜವಾಬ್ದಾರಿ ಎಂಬತ್ತು ತಪ್ಪಿಷ್ಟೇ ಬಿಡ್ತೀಯತ್ತ. ಎಲ್ರ ಆಯ್ತು ಅಣ್ಣಯ್ಯ ಪಿಲ್ಲೇಳು ಅಲ್ಲಿ ನಮ್ಮ ತಂಗಿಯರೂರಾಗೆ ಬದುಕೈತಿ. ಅಲ್ಲಿ ನಾವು ಕಡಲೆ ಗಿಡ ಹಾಕಿದ್ನಿ ಅವಳು. ಒಂದು ದಿವಸ ಅವಳು ಹೊಲ ಐತೆ ಯಾಕ ಮಾಡ್ರಿ ಅಂಬಾಳ. ನಾನು ಅದಕ್ಕೆ ಮನೆಗೆ ಒಂದು ದಿವಸ ಕಡಲೆಕಾಯಿ ಹಾಕ್ತೇವೆ ಅಂತೇಳಿ ಕಡಲೆ ಗಿಡ ಹಾಕಿದ್ದಿ. ಅದಕ್ಕೆ ಅಲ್ಲಿಗೆ ಹೋಗೈತೆ ಅಯ್ಯಪ್ಪ. ನೀನು ಸುಮ್ಮನೆ ದೇವಟನ ಬರ್ಲೇಳು ಹಂಚ್ಕೊಡು ಫೋನ್ ಮಾಡಿಕ್ಕೆ ಬಾರಪ್ಪ ಅಂದೆ. ಕಡಲೆ ಬೆಳಕಿತ್ತೇವಿ, ಮಳೆ ಬೇರೆ ಉದ್ರಾಡುತ್ತೆ, ಇದೆಲ್ಲ ಕೂಲರ್ ಬರೋಲ್ಲ ಏನಿಲ್ಲ, ಕಡಲೆಕಾಯಿ ಬಿಡ್ಸಾಕ್ಬೇಕು, ಮಳೆ ಬೇರೆ ಬಂತು ಅದಕ್ಕೇ ಬರೋಕ್ಕಾಗಲ್ಲ ಅಂತ ಹೇಳ್ತು. ಅದು ಹೇಳ್ಟೇಟ ಅವರೇ ತಕೊಂಬ್ಲೇಳು. ಅವ್ರಿಗೆ ಏನು ಬೇಕಾದು ಇರೋದ ಏನು ಅಲ್ಲೇನೇನು ದಪ್ಪನ ಕುಕ್ಕಂಡಿಲ್ಲ ಅಂತ ಅಯ್ಯಪ್ಪ. ಅದಕ್ಕೆ ನಾನು ಬೇಡತ್ತಂತ ನಾನೇ ಫೋನ್ ಮಾಡಿದ್ಕಂಗಂತ ಅದಕ್ಕೆ ನಾವು ಇವ್ರು ಕುಕ್ಕಂಡು ಅದೇನು ಮಾತಾಡ್ಕೊಂಡು ಬಗೆಹರಿಸ್ಕೊಂಬ್ಲೇಳ ಅಷ್ಟೇನು. ಅಯ್ಯಪ್ಪಿದ್ರು ಒಂದು ಏನು ಬಿಡಪ್ಪ ದಪ್ಪನಾಗ ಅಡಿಕೆ ತೋಟ ತೆಂಗಿನ ತೋಟ ಮಸ್ತಾಗಿ ಐತೆ ಎಂಬುದಾದ್ರೆ ಐತೆ ಅನ್ಬೋದಾಗಿತ್ತು. ಹೊಲನೂ ಇಲ್ಲ ಏನಿಲ್ಲ, ಇರೋದೊಂದಿಟ್ಟು ಮನೆ ಹೆಂಚ್ಯಮ್ಮಕ್ಕೆ ಹೊಸಾರಿ ಅಂತ್ಕಮ್ಮ. ನೀನೇನು ಬರ್ದಿದ್ರೆ ನಡೆಯೋದಮ್ಮ. ಅಯ್ಯೋ ನಾನೇನೇನು ಬಂದಿಲ್ಲ ಕಣಮ್ಮ. ರಾಜಪ್ಪ ಕರೆದ್ನ ಬಾರ ಯಾಕ ಹಿಂಗೆ ಬೇರೆ ಹೋಗ್ತೀವಿ ಹಂಚ್ಕೊಂತೀವಿ ಬಾ ಒಂದು ಸೆಣನ ಅಂತ ಕರೆದು ಬಂದಮ್ಮ ಅಂತಕ್ಕೆ ಬಂದು ಅದಕ್ಕೆ. ಇರಲಿ ಬಿಡು, ನ್ಯಾಯವಾಗಿ ಮಾತಾಡೋರು ಇರ್ಬೇಕಣಮ್ಮ. ನ್ಯಾಯ ರೀತಿ ಮಾತಾಡೋರು ಇರಬೇಕು. ಒಬ್ಬೊಬ್ರು ಹೆಂಗಂದ್ರೆ ಏನಾನೋ ಸ್ವಲ್ಪ ಚೆನ್ನಾಗಿ ಆಗಿರೋರು ನೋಡಿ ಹೊಟ್ಟೆ ಉರ್ಕೊಂಡು ಮಾತಾಡ್ತಿರ್ತಾರೆ. ಹೊಟ್ಟೆ ಉರ್ಕೊಂಡು ಅವ್ರ ಕಡೆಗೆ ಮಾತಾಡೋರು ಇರ್ತಾರೆ. ಅದಕ್ಕೆ ನ್ಯಾಯ ರೀತಿ ಮಾತಾಡೋರು ಇರಬೇಕು. ನ್ಯಾಯ ರೀತಿಯಿಂದ ಮಾತಾಡೋರಿದ್ರೆ ಸರಿಯಾಗಿ ಮಾತಾಡ್ತಾರೆ. ಹೊಟ್ಟೆ ಉರ್ಕ್ ನನ್ನ ಮಕ್ಳು ನ್ಯಾಯ ಹೇಳಕ್ಕೆ ಬಂದ್ರೆ ಆತಲ್ಲ. ಅಲ್ಲ ಇನ್ನೇನು ಯಾರು ಇಲ್ಲ ಕಣ್ಪಪ್ಪ. ಅಲ್ಲೇ ನಮ್ಮಂತಾಗಿ ಮಾತಾಡೋದಲ್ಲ. ಅಲ್ಲೇ ನನ್ನ ಪಂಚಾಯತಿ ತಕ್ಕ ಹಾಕಿದ್ರೆ ಅಲ್ಲೆಲ್ಲ ಜನ ಬಂದಿರೋರು ಅತ್ಲ ಇತ್ಲ ಹೇಳೋರು. ನೀನು ಹಂಗನ್ಬೇಡಿ ಯಾಕೋ. ನ್ಯಾಯ ಹೇಳಕ್ಕೂ ನಮ್ಮೂರಾಗ ಕರೆದ್ರೆ ಹೆಂಗೆ ಮಾತಾಡ್ತಾರೆ ಅಂದರೆ ಒಂದಿಟ್ಟು ಚೆನ್ನಾಗಿರೋರು ನೋಡಿ ರಟ್ಟು ಇರ್ತೈತಲ್ಲ ಅವ್ರ ಕಡೆಗೆ ಮಾತಾಡಲ್ಲ. ಒಂದಿಟ್ಟು ಸಾದ್ರದಾರ ಸಿಕ್ಕಿರಿ ಹೆಂಗೆ ಬೇಕಾದ್ರು ಮಾತಾಡ್ತಾರೆ. ಹಂಗೆ ಅತ್ಲಾಗ ನ್ಯಾಯ ಹೇಳೋರು ಒಂದಿಟ್ಟು ಚೆನ್ನಾಗಿ ಆಗ್ತಾನಲ್ಲ ಇವನು ರಾಜಪ್ಪ ನೋಡಿ ಒಂದಿಟ್ಟು ಅಟ್ಟರೆ ಬಿಡ ಮರ ನಿಂಗೇನೇನು ಮಸ್ತಾಗೈತೆ ಅಂತ ಹೇಳೋನ್ ನೀನು ಕೇಳ್ತೀಯ. ಅಯ್ಯೋ ಒಬ್ಬೊಬ್ರು ಮಾತು ಒಂದೊಂದು ಕಡಿಕೆ. ನ್ಯಾಯ ಪಂಚಾಯತಿ ಮಾಡಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಅಕ್ಕೇನೆ. ಸುಮ್ಕಿರು ನೀನು ಯಾರೇನು ಬಿಡಲ್ಲ. ಇವಾಗ ಹೇಳ್ದಂಗೆ ನ್ಯಾಯ ರೀತಿ ಮಾತಾಡೋರು ಅದಕ್ಕೆ ನ್ಯಾಯನೇ. ಹೇಳಪ್ಪ ಅವನೇನೋ ಈಗ ಇವಂತ ಮಾಡಿರೋದು ಅವನೇನೋ ಕೇಳಿದ್ರೆ ಅದನ್ನ ಕೊಡಕ್ಕಲ್ಲ. ಅವ್ನು ಮಾಡಿರೋದು ಅವ್ನು ಇವ್ನಿಗಿನ ಚೆನ್ನಾಗಾದ್ರೆ ಇವ್ನು ಕೇಳೋಕ್ಕಾಗಲ್ಲ. ಹಿಂಗೆ ಅಪ್ಪನ ಸೊತ್ತು ಏನೈತೆ ಅದನ್ನ ಹಂಚ್ಕೊಂಬ್ಲೇಬೇಕು. ಇಬ್ಬರಣ್ಣ ತಂಬ್ಳೆ ಇದ್ದಾರೆ ಇನ್ಮೇಲೆ. ಸರಿ ಆಯ್ತು ಕಣಕ್ಕ, ನಾನೇನು ಬರೋಲ್ಲ, ನೀವೇ ಹೋಗ್ರಿ ಅದೇನು ಮಾತಾಡ್ಕೊಂಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನ್ಯಾಯ ರೀತಿ ಮಾತಾಡೋರಾಗಬೇಕು ಅಂತ ಹೇಳಿ ನಾನಿವತ್ತು ಲೋಸ್ಮಕ್ಕೈನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಅಣ್ಣ ತಮ್ಮಳಿಬ್ರು ಬೇರೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಲೋಸ್ಮಕ್ಕೈನ ಕರ್ಕೊಂಡು ಹೋಗ್ತಾ ಇದ್ದೀನಿ ನ್ಯಾಯ ರೀತಿ ಮಾತಾಡೋರಿರಬೇಕು ಅಂತ ಹೇಳಿ. ಒಬ್ಬೊಬ್ರು ಹೆಂಗೆ ಅಂದರೆ ಒಟ್ಟೂರಿ ಜನ ಇರ್ತಾರೆ. ಚೆನ್ನಾಗಿರೋರು ನೋಡಿ ಸಹಿಸ್ಕೊಂಬಕ್ಕಾಗದಕ್ಕೆ ಬಿಡ ಮರಯ್ಯ ಹಂಗೆ ಹಿಂಗೆ ಅಂತೇಳಿ ಏನೋ ಮಾತಾಡಿ ಏನೋ ಕಿತಾಪತಿ ಮಾಡೋ ಅಂಥ ಜನನೂ ಇರ್ತಾರೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.